ಸ್ನೇಹಿತರೆ, ಮೊನ್ನೆ ಒಂದು ತುಂಬ ಚೆಸ್ ಜಗತ್ತಿನಲ್ಲಿ ಒಂದು ದುರಂತ ನಡೀತು. ಅಮೇರಿಕನ್ ಗ್ರ್ಯಾಂಡ್ ಮಾಸ್ಟರ್ ಡೇನಿಯಲ್ ನೋಡೋಟ್ಸ್ಕಿಯನವರು ಡೆತ್ ಆಯಿತು ಬರೀ 29ನೇ ವಯಸ್ಸಿಗೆ. ಅವ್ರ ಮೇಲೆ ವ್ಲಾಡಿಮಿರ್ ಕ್ರಾಮ್ನಿಕ್ ಅನ್ನೋ ಇನ್ನೊಬ್ಬ ಚೆಸ್ ಪ್ಲೇಯರ್ ತುಂಬ ಅಲಿಗೇಷನ್ಸ್ ಮಾಡಿದರು. ಆನ್ಲೈನ್ ಮಾಡಬೇಕಾದ್ರೆ ಇವರು ಮೋಸ ಮಾಡ್ತಾರೆ ಅಂತ. ಅದು ತುಂಬ ಅವರಿಗೆ ಸ್ಟ್ರೆಸ್ ಕ್ರಿಯೇಟ್ ಮಾಡಿತ್ತು. ನಮ್ಮ ಇಂಡಿಯಾದ ಚೆಸ್ ಪ್ಲೇಯರ್ ನಿಹಾಲ್ ಸರೀನ್ ಕೂಡ ಅದ್ರ ಬಗ್ಗೆ ಆಬ್ಜೆಕ್ಷನ್ ರೈಸ್ ಮಾಡಿದ್ದಾರೆ. ಈಗ ಇಲ್ಲಿ ಪ್ರಶ್ನೆ ಬರೋದೇನೆಂದರೆ, ಆ್ಯಸ್ ಅ ಮೆಡಿಕಲ್ ಇದರಲ್ಲಿ ಇನ್ನೊಬ್ರು ನಮ್ಮನ್ನು ಹೊಗಳಿದ್ರೆ ಅಥವಾ ತೆಗಳಿದ್ರೆ ನಮಗೆ ಏನಕ್ಕೆ ಟೆನ್ಷನ್ ಆಗುತ್ತೆ ಅಂತ. ಇದರಲ್ಲಿ ಒಂದು ಸಿಂಪಲ್ ರೂಲ್ ನೆನ್ಪಿಟ್ಕೊಳ್ಳಿ. 5 ವೈ ರೂಲ್. 5 ಸತಿ ನಾವು ಕೇಳ್ಕೊಬೇಕು ಯಾಕೆ ಅಂತ. ಇದೇ ನೀವು ಕೇಸ್ ತೊಗೊಂಡ್ರೆ ಡೇನಿಯಲ್ ನೋಡೋಸಿಗೆ ಕೇಳ್ಕೊಬೇಕಿತ್ತು, ವ್ಲಾಡಿಮಿರ್ ನನ್ನ ಬಗ್ಗೆ ಏನೋ ಮಾತಾಡ್ತಾನೆ, ಅದಕ್ಕೆ ನನಗೆ ಯಾಕೆ ಟೆನ್ಷನ್ ಆಗಬೇಕು, ಅವನೇನೋ ಹೇಳ್ತಾನೆ. ಎರಡನೇ ಪ್ರಶ್ನೆ, ಯಾಕೆ ನಾನು ಚೆಸ್ ಯಾಕೆ ಆಡೋಕ್ಕೆ ಶುರು ಮಾಡಿದೆ? ಅವನನ್ನು ಮೆಚ್ಚಾಕ ಇಲ್ಲ, ಯಾರನ್ನೋ ಮೆಚ್ಚಾಕ ಇಲ್ಲ, ಅಥವಾ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಅವರು ಓಕೆ ಫೈನ್ ಅವರಿಗೆ. 5 ಪ್ರಶ್ನೆಗಳು, 5 ಯಾಕೆ 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 ಕೇಳ್ಕೊಂಡು ಹೋದರೆ ಸೈಕಾಲಜಿ ಏನು ಹೇಳುತ್ತೆ, ನೀವು ಆ ಸಮಸ್ಯೆಯ ಬುಡಕ್ಕೆ ಬರ್ತೀರ. ಅಲ್ಲಿ ನಿಮಗೆ ಈ ಹೊರಗಿನ ಜನ ಏನು ಮಾತಾಡ್ತಾರೆ ಅನ್ನೋದು ಇಂಪಾರ್ಟೆಂಟೇ ಆಗಲ್ಲ. ಇದು ಭಾಳ ವಂಡರ್ಫುಲ್ ಟೆಕ್ನಿಕ್ ಇದು. ಸೊ ಪ್ರತಿ ಸತಿ ನಿಮ್ಗೆ ಯಾರಾದರೂ ಏನಂತ ನಿಮ್ಗೆ ಟೆನ್ಷನ್ ಆಗುತ್ತೆ, 5 ಸರ್ತಿ ನಿಮ್ಗೆ ಕೇಳ್ಕೊಳ್ಳಿ, ಅವ್ರು ಯಾರು, ಯಾಕಂತಾರೆ, ಯಾಕೆ ಹಿಂಗಾಗುತ್ತೆ, ನನಗೆ ಯಾಕೆ ಹಿಂಗಾಗಿ. ನೀವು ಅದಕ್ಕೆ 5ನೇ ಸರ್ತಿ ಬರೋದಕ್ಕೆ ನಿಮ್ಗೆ ಉತ್ತರ ಬಂದುಬಿಡುತ್ತೆ, ಅದು ಇಂಪಾರ್ಟೆಂಟೇ ಅಲ್ಲ ಅಂತ. ಭಾಳ ಇಂಟ್ರೆಸ್ಟಿಂಗ್ ಸೈಕಾಲಜಿ ಇದು.